ಐಪಿಎಲ್ ಟೂರ್ನಿಯ ಪಂದ್ಯದಲ್ಲಿ ಗೆಲ್ಲಬಹುದಾಗಿದ್ದ ಪಂದ್ಯವನ್ನ ಲಕ್ನೋ ಸೂಪರ್ ಜೈಂಟ್ಸ್ ತಂಡ ಸೋತಿದ್ದು, ಆ ಮೂಲಕ ಟೂರ್ನಿಯಲ್ಲಿ ಸತತ 4ನೇ ಸೋಲು ಕಂಡಿದೆ. ಲಕ್ನೋ ಕ್ರೀಡಾಂಗಣದಲ್ಲಿ ನಡೆದ ರಾಜಸ್ಥಾನ ರಾಯಲ್ಸ್ ತಂಡದ ವಿರುದ್ಧದ ಪಂದ್ಯದಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ತಂಡ 40 ರನ್ಗಳ ಹೀನಾಯ ಸೋಲು ಕಂಡಿದೆ. ಇನ್ನು ರಾಜಸ್ಥಾನ ನೀಡಿದ 160 ರನ್ಗಳ ಸವಾಲಿನ ಗುರಿಯನ್ನ ಬೆನ್ನಹತ್ತಿದ ಲಕ್ನೋಗೆ ಬ್ಯಾಟಿಂಗ್ ವೈಫಲ್ಯ ಕೈಕೊಟ್ಟಿತು. ಹೀಗಾಗಿ ಪಂತ್ ಪಡೆ 18 ಓವರ್ನಲ್ಲೇ ಕೇವಲ 119 ರನ್ ಗಳಿಸಿ ಆಲ್ಔಟ್ ಆಯಿತು. ಟಾಸ್ ಗೆದ್ದು ಮೊದಲು ಬೌಲಿಂಗ್ ಆಯ್ಕೆ ಮಾಡಿಕೊಂಡ ಲಕ್ನೋ ತಂಡದ ನಾಯಕ ರಿಷಬ್ ಪಂತ್ ರಾಜಸ್ಥಾನವನ್ನ 159 ರನ್ಗಳಿಗೆ ಕಟ್ಟಿ ಹಾಕೋದ್ರಲ್ಲಿ ಯಶಸ್ವಿಯಾದರು. ರಾಜಸ್ಥಾನದ ಸ್ಫೋಟಕ ಬ್ಯಾಟರ್ಗಳಾದ ವೈಭವ್ ಸೂರ್ಯವಂಶಿ ಮತ್ತು ಯಶಸ್ವಿ ಜೈಸ್ವಾಲ್ ಅವರನ್ನ ಬೇಗನೆ ಪೆವಿಲಿಯನ್ಗೆ ಅಟ್ಟುವ ಮೂಲಕ ಲಕ್ನೋ ಮೇಲುಗೈ ಸಾಧಿಸಿತು. ಆದರೆ ಮಧ್ಯಮ ಕ್ರಮಾಂಕದಲ್ಲಿ ರವೀಂದ್ರ ಜಡೇಜಾ ಅಜೇಯ 43 ರನ್, ನಾಯಕ ರಿಯಾನ್ 20 ಹಾಗೆ ಹೇಟ್ಮೇಯರ್ 22, ಫೆರೀರಾ 20 ಮತ್ತು ಶುಭಂ ದುಬೆ 19 ರನ್ ಗಳಿಸಿ ರಾಜಸ್ಥಾನದ ಮೊತ್ತ 150ರ ಗಡಿ ದಾಟುವಂತೆ ನೋಡಿಕೊಂಡ್ರು. ಬಳಿಕ ಈ ಸವಾಲಿನ ಗುರಿ ಬೆನ್ನಹತ್ತಿದ ಲಕ್ನೋ ತಂಡ ಆರಂಭದಿಂದಲೇ ನಿಯಮಿತವಾಗಿ ವಿಕೆಟ್ ಕಳೆದುಕೊಳ್ಳುತ್ತಾ ಸಾಗಿತು. ಆರಂಭಿಕ ಆಟಗಾರ ಮಿಚ್ ಮಾರ್ಚ್ 55, ನಿಕೋಲಸ್ 22 ಮತ್ತು ಹಿಮ್ಮತ್ ಸಿಂಗ್ 15 ರನ್ ಗಳಿಸಿತು. ಬಿಟ್ರೆ ಲಕ್ನೋ ಪರ ಉಳಿದ್ಯಾವ ಬ್ಯಾಟರ್ ಕೂಡ 2 ಅಂಕಿ ಮೊತ್ತ ದಾಟಲೇ ಇಲ್ಲ.